ಹಿಡ್ಕೋ. ನೋಡಿ ಇಲ್ಲಿ ನಾನು ಫಸ್ಟ್ ತೋರಿಸ್ಬಿಡು. ನೋಡಿ ಆಟೋ ಡ್ರೈವರ್ಸ್ಗಳು ನಿಮಗೆ ಎಷ್ಟರ ಮಟ್ಟಿಗೆ ಹೊಸ ಆಟೋಗಳನ್ನ ತಗೊಳಕ್ ಹೋಗುವಂಥವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ನೀವು ಮೋಸ ಹೋಗದೇ ಇರೋವಂಥ ರೀತಿಯಲ್ಲಿ ತಿಳ್ಕೊಳ್ಬೇಕಾಗಿರೋವಂಥ ವಿಚಾರ ಆದರೂ ಏನು ಅನ್ನೋದಕ್ಕೋಸ್ಕರನೇ ಈ ಲೈವ್ನ ಮಾಡಿ ತಿಳಿಸ್ಕೊಡ್ತಾ ಇರೋದು. ದಯವಿಟ್ಟು ತಿಳ್ಕೊಳ್ಳಿ. ಮೋಸ ಹೋಗಿದ್ರೆ ಪ್ರಶ್ನೆ ಮಾಡಿ ಕೇಳಿ. ಪ್ರಶ್ನೆ ಮಾಡಿ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ನಿಮಗೆ ಕ್ಲಾರಿಟಿ ಕೊಟ್ರಾ ಸಂತೋಷ, ಕ್ಲಾರಿಟಿ ಕೊಟ್ಟಿಲ್ವಾ ನೀವೆಲ್ಲಿ ಮೋಸ ಹೋಗಿದ್ದೀರಾ ಆ ದುಡ್ಡನ್ನ ವಾಪಸ್ ತಗೊಳ್ಳಿ. ಯಾಕೆಂದ್ರೆ ನೀವು ಕಷ್ಟಪಟ್ಟು ದುಡಿಯೋ ದುಡ್ಡು, ಒಂದು ಆಟೋ ತಗೊಳ್ಬೇಕು ಅಂದ್ರೆ ಅದಕ್ಕೆ ಆ ದುಡ್ಡನ್ನ ಎಲ್ಲೆಲ್ಲಿ ಹೊಂದಿಸ್ಕೊಂಡ್ ಬಂದಿರ್ತೀರೋ ಅದು ನಿಮಗೆ ಮಾತ್ರ ಗೊತ್ತು. ಅದ್ರಲ್ಲಿ ದುಡ್ಡು ಉಳಿದ್ರೆ ಯಾರಿಗ ಹೋಗ್ಬೇಕು? ಒಂದು ನಿಮ್ಗೆ ಉಳಿಬೇಕು, ಇಲ್ಲ ನಿಮ್ ಕುಟುಂಬಕ್ಕೆ ಹೋಗ್ಬೇಕು. ಯಾರು ಹೋಗ್ತಾ ಇದೆ ಖಂಡಿತ ನೋಡಿ ತಿಳ್ಕೊಳ್ಳಿ. ನೋಡಿ ಇದು ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಡ್ರೈವರ್ ಕೊಟೇಶನ್ ಹಾಕ್ಸ್ಕೊಂಡ್ ಬಂದಿದ್ದಾರೆ ನೋಡಿ. ಬಜಾಜ್ ಅಂದ್ರೆ CNG ಆಟೋಗೆ ಹಾಕ್ಸ್ಕೊಂಡ್ ಬಂದಿರೋ ಕೊಟೇಶನ್ ವಿತ್ ಫೇರ್ ಮೀಟ್ರು, ಟೆಂಪ್ರವರಿ ರಿಜಿಸ್ಟ್ರೇಷನ್ ಎಕ್ಸೆಟ್ರಾ ಅಂತೆ. ಅಂದ್ರೆ ಟೆಂಪ್ರವರಿ ರಿಜಿಸ್ಟ್ರೇಷನ್ ಎಕ್ಸೆಟ್ರಾ ವಿತ್ ಫೇರ್ ಮೀಟ್ರು, ಮತ್ತೆ ಚಾರ್ಸಿ, ಮತ್ತೆ ಅದ್ರ ಜೊತೆ ಎರಡನೇದು ಇನ್ಶೂರೆನ್ಸ್, ಮತ್ತೆ ಮೂರನೇದು ಇಲ್ಲಿ ರಿಜಿಸ್ಟ್ರೇಷನ್ ಇದೆ, ಮತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತೆ, ಲೈಫ್ ಟೈಮ್ ಟ್ಯಾಕ್ಸ್ ಅಂತೆ. ಇದು HP ಎಂಟ್ರಿ ಮಾಡೋದಕ್ಕೆ, HP ಎಂಡೋಸ್ಮೆಂಟ್ ಅಂತ ಹೇಳ್ಬಿಟ್ಟು HP ಎಂಟ್ರಿ ಮಾಡೋದಕ್ಕೆ. ಮತ್ತೆ ನಾಲ್ಕನೇದು ಬಂದು ಆಕ್ಸೆಸರೀಸು. ಏನ್ ಆಕ್ಸೆಸರೀಸು ಅದು ಯಾವುದು ಕೂಡ ಇಲ್ಲಿ ವಿವರಣೆ ಇಲ್ಲ. ಒಟ್ನಲ್ಲಿ ಈ 4 ಪಾಯಿಂಟ್ ಅನ್ನ ಸೇರಿಸ್ಬಿಟ್ಟು ನಿಮ್ಗೊಂದು ಕೊಟೇಶನ್ ಕೊಟ್ಟಿದ್ದಾರೆ 2,58,890. ನಿಮ್ಗೆ ನೋಡಿ ಇದನ್ನ ನೀವ್ ಯಾರು ಕೇಳಕ್ ರೆಡಿ ಇಲ್ಲ. ನೀವ್ ಎಲ್ಲಿ ಮೋಸ ಹೋಗ್ತಾ ಇದ್ದೀರಾ ಅಂದ್ರೆ ಇಲ್ಲೇನೆ ಮೋಸ ಹೋಗ್ತಾ ಇರೋವಂಥದ್ದು. ಆಮೇಲೆ ಒಂದು ಬಿಲ್ ಕೊಟ್ಟಿದ್ದಾರೆ, ಕೊಟೇಶನ್ ಕೊಟ್ಟಿರುವಂತದ್ದು ನೋಡಿ. ಇಲ್ಲೂ ಅಷ್ಟೇ ಏನು ಇಲ್ಲ. ಇಲ್ಲಿ ಬಜಾಜು ಶೋರೂಮ್ ಪ್ರೈಸ್ 258 ಅಂತೆ. 1 ಇಯರ್ ಇನ್ಶೂರೆನ್ಸ್, RTO ಪರ್ಮಿಟ್ ಎಕ್ಸ್ಟ್ರಾ ಅದು ಮೆನ್ಷನ್ ಮಾಡಿಲ್ಲ ಅಮೌಂಟ್. RTOದು ಎಷ್ಟು, ಪರ್ಮಿಟ್ ಎಷ್ಟು ಅಂತಾನು ಕೂಡ ಮೆನ್ಷನ್ ಮಾಡಿಲ್ಲ. 2,58,000 ನೋಡಿ. ಈ 2 ಕಾಪಿನ ಕೊಟ್ಟು ನಿಮ್ಗೆ ಇಷ್ಟು ಮೋಸ ಮಾಡ್ತಾ ಇದ್ದಾರೆ. 2 ಕಾಪಿನ ಕೊಟ್ಟು ಇವರು ಇಷ್ಟು ಮೋಸ ಮಾಡ್ತಾ ಇದ್ದಾರೆ ನಿಮ್ಗೆ. ಹಂಗಾಗಿ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದಿಷ್ಟೇ ನೋಡಿ. ಅದನ್ನು ಕೂಡ ಬರೆದು ತೋರಿಸ್ತಾ ಇದೀನಿ ನಾನು ನಿಮ್ಗೆ. ನೋಡಿ ಇಲ್ಲಿ ಇವ್ರು ಹೇಳಿರೋದೇನು ಸೇಮ್ ಇದೆ, 2 ಪೇಪರ್ ಅಲ್ಲಿ ಬರ್ದಿದ್ದೀನಿ ನೋಡಿ. ಚಾರ್ಸಿ ರೇಟು ಆಟೋ CNG ನೋಡಿ, ನಾನು ಅದನ್ನ ಇಲ್ಲಿ ಬರ್ದಿರೋದು 258. ನೋಡಿ ಆಟೋ ಡ್ರೈವರ್ಗೆ ಡೀಲರು ಮತ್ತೆ ಸಂಘಟನೆಗಳು ಮಾಡ್ತಿರೋದೇನು, DL ಪರ್ಮಿಟ್ 500 ರೂಪಾಯಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀವಿ. ತುಂಬಾ ಜನ ಡ್ರೈವರ್ಸ್ಗಳು ಹೋಗಿ ಅವರೇ ಅಪ್ಲೈ ಮಾಡ್ಕೊಂತಿದ್ದಾರೆ. DL ಪರ್ಮಿಟ್ಗೆ 500 ರೂಪಾಯಿ. ನೀವೇ ನೋಡ್ಕೊಳ್ಳಿ ಎಷ್ಟು ಕೊಡ್ತಾ ಇದ್ದೀರಾ. ಸಂಘಟನೆಗಳು ಏನು ಆಟೋ ಸೇಲ್ ಮಾಡ್ತಾ ಇದಾವೆ, ಯಾರಾದ್ರೂ ಹೇಳ್ತಾರ ನಿಮ್ಗೆ? ಸಂಘಟನೆಯಲ್ಲಿರೋರು ಡೀಲರ್ ಬಿಟ್ಬಿಡ್ರಿ, ಡೀಲರ್ದು ಅವ್ರದ್ದು ವ್ಯವಹಾರ. ಸಂಘಟನೆಗಳು ಕಟ್ಕೊಂಡು ಆಟೋ ಮಾಡ್ತಾರಲ್ಲ ಅವ್ರುಗಳು ಆಟೋ ಪರ್ಮಿಟ್ಗೆ 500 ರೂಪಾಯಿ ಅಂತ ನಿಮ್ಗೆ ಯಾವತ್ತಾದ್ರೂ ಹೇಳಿ ಆಟೋನ ಮಾರಿದಾರ? ಖಂಡಿತ ಇಲ್ಲ. ಹೊರಗಡೆ ಡೀಲರ್ಸ್ಗಳು ಏನು ಆಟೋನ ಮಾರ್ತಾ ಇದ್ದಾರೆ ಅದೇ ರೇಟ್ಗೆ ನಿಮ್ಗೆ ಅದಕ್ಕಿಂತ ಇನ್ನೂ ಜಾಸ್ತಿನೇ ಮಾರ್ತಿರ್ಬೋದು. ಎಲ್ಲಾದ್ರೂ ಒಂದೇ ಒಂದು ಆಟೋಗೆ ಡೀಲರ್ಗಳು ಬಿಡಿ, ನಾನು ಡೀಲರ್ ಬಗ್ಗೆ ಮಾತಾಡಲ್ಲ. ಅವ್ರು ಏನೋ ಅವ್ರ ಹೊಟ್ಟೆ ಪಾಡೋರು ಮಾಡ್ತಾರೆ. ಮೋಸ ಮಾಡಿದ್ರೆ ನಮ್ಮವರೆಗೂ ಬಂದ್ರೆ ನಾವು ಅವ್ನು ಯಾರು ಡೀಲರ್ ಇದಾನೋ ಅವ್ನ ಪ್ರಶ್ನೆ ಮಾಡಿ ಕೇಳ್ತೀವಿ. ಸಂಘಟನೆಗಳು ಅನ್ನಿಸ್ಕೊಂಡಿರೋ ಮಾಡ್ತಿರೋದೇನು, ಒಂದು 500 ರೂಪಾಯಿ ಆಗೋ ಜಾಗಕ್ಕೆ ಪರ್ಮಿಟ್ಗೆ ಅದ್ರ ಬಗ್ಗೆ ನಿಮ್ಗೆ ಎಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಮತ್ತೆ RTO ನಂಬರ್ ಪ್ಲೇಟ್ ಇವ್ನು ಇಲ್ಲೇನು ಬರ್ದಿದಾನಲ್ಲ, 1 ಇಯರ್ ಇನ್ಶೂರೆನ್ಸ್, RTO ಪರ್ಮಿಟ್ ಎಕ್ಸ್ಟ್ರಾ ಅನ್ಕೊಂಡು RTO ಮತ್ತೆ ಪರ್ಮಿಟ್ ಇನ್ಶೂರೆನ್ಸ್ ನೋಡಿ. ಇದ್ರಲ್ಲೇ ಇವ್ರು ದುಡ್ಡು ಮಾಡ್ತಾ ಇರೋದು. ಚಾರ್ಸಿಲ್ ಏನ್ ದುಡ್ಡು ಆಗ್ತಾ ಇಲ್ಲ ಇವ್ರಿಗೆ, ದುಡ್ಡು ಮಾಡ್ತಾ ಇರೋದೇ ಇದ್ರಲ್ಲಿ ನೋಡಿ. ಪರ್ಮಿಟ್ 500 ರೂಪಾಯಿನ ಎಷ್ಟು ರೂಪಾಯಿ ತಗೊಂತಿದ್ದಾರೆ ನಿಮ್ಗಳಿಗೆ ಗೊತ್ತು. 10,000 15,000 ರೂಪಾಯಿವರೆಗೂ ದುಡ್ಡುಗಳು ಕೊಟ್ಟಿದ್ದೀರಾ. ಅದು ಯಾರ್ಯಾರು ಆಟೋ ಡ್ರೈವರ್ ಎಷ್ಟೆಷ್ಟು ಕೊಟ್ಕೊಂಡಿದ್ರು ಈ ಲೈವ್ ಅಲ್ಲಿ ನೋಡ್ಕೊಳ್ಳಿ. ಪ್ರಶ್ನೆ ಮಾಡಿ ಕೇಳಿ ಅವ್ರನ್ನ, ಕೊಡಪ್ಪ ನೀನು ಪರ್ಮಿಟ್ಗೆ ಏನ್ ದುಡ್ಡು ಕೊಟ್ಟಿದ್ಯಾ, ಮಿಕ್ಕಿ ದುಡ್ಡು ಏನಾಯ್ತು ಅಂತ ಕೇಳಿ. ಮತ್ತೆ RTO ನಂಬರ್ ಪ್ಲೇಟ್ ನೊಂದಿಗೆ ಆನ್ ರೋಡ್ ಕೆಲಸಕ್ಕೆ ಬೇಕಾದ್ರೆ RTOದಲ್ಲಿ ಹೋಗಿ ಅರ್ಜಿ ಹಾಕಿ. ಮುಂದೆ ಇವಾಗ ಹೆಂಗೆ ಶಾಂತಿನಗರಕ್ಕೆ ಹೋಗಿ ಅರ್ಜಿ ಹಾಕ್ತಿದ್ದೀರಾ 500 ರೂಪಾಯಿ ಪರ್ಮಿಟ್ಗೆ, ಹಂಗ RTOದಲ್ಲಿ ಹೋಗಿ ನೀವೇ ಅರ್ಜಿ ಹಾಕಿ. 1,000 ರೂಪಾಯಿ ಅಷ್ಟೇ ಖರ್ಚಾಗೋದು. ಆಯ್ತು, ಬ್ರೋಕರ್ ಕೊಟ್ಟೆ ಮಾಡ್ಸೋಣ. ಇನ್ನೂ 1,000 ರೂಪಾಯಿ ಎಕ್ಸ್ಟ್ರಾ ತಗೊಂತಾರ ಬ್ರೋಕರ್, ಸಂತೋಷ ಕೊಡಿ. ಆದ್ರೆ ನೀವ್ ಎಷ್ಟು ಕೊಡ್ತಾ ಇದ್ದೀರಾ? 6,000ದಿಂದ 6,500 ರೂಪಾಯಿವರೆಗೂ ಕೊಡ್ತಾ ಇದ್ದೀರಾ. ಯಾರೋ ಡೀಲರ್ ಕೊಡ್ತಾ ಇದ್ದೀರಾ. ನೀವು ಆಟೋ ತಗೊಂಡ್ ಬರ್ತಿರಲ್ಲ ಡೀಲರ್ಗಳು, ಅವರು ಕೊಡ್ತಾ ಇದ್ದೀರಾ. ಹೋಗ್ಲಿ ಬಿಡಪ್ಪ, ಡೀಲರ್ ಅವ್ರ ಹೊಟ್ಟೆ ಪಾಡಿಗೆ ಮಾಡ್ತವ್ರೆ, ಮೋಸ ಮಾಡ್ತವ್ರೆ ಅನ್ನೋದಕ್ಕೆ ಹಂಗೂ ಕೇಳ್ಬೋದು ಅವ್ರನ್ನ, ಯಾಕೆ ಎಷ್ಟು ತಗೊಂಡಿದ್ದೀರಾ ವಾಪಸ್ ದುಡ್ಡು ಕೊಡ್ರಿ ಅಂತ. ಸಂಘಟನೆಗಳು ಏನ್ ಇದನ್ನ ಹೇಳ್ತಾ ಇದಾವ? ಸಂಘಟನೆಗಳು ಯಾವ್ದಾದ್ರು ಇಲ್ಲ. ಇವ್ರು ಏನ್ ರೇಟ್ ಕೊಡ್ತಾರೋ ಅದೇ ರೇಟ್ ಅಲ್ಲೇ. ಅಂದ್ರೆ ನೀವು ಆಟೋ ಇದಕ್ಕೂ ಅಷ್ಟೇ. ಮತ್ತೆ ಫೇರ್ ಮೀಟ್ರು ನೋಡಿ, ಇಲ್ಲಿ ಬರ್ದಿದ್ದಾನೆ ನೀವು ಇದರಲ್ಲಿ ವಿತ್ ಫೇರ್ ಮೀಟ್ರು ಅಂತ ಹೇಳ್ಬಿಟ್ಟು. ಎಲ್ಲಿದೆ ಫೇರ್ ಮೀಟ್ರು? ಎಲ್ಲಿದೆ ಫೇರ್ ಮೀಟ್ರು? 2,750 ರೂಪಾಯಿ ವಿತ್ ಫಿಟ್ಟಿಂಗು ವಿತ್ GST ಬಿಲ್ ಸಮೇತ ಕೊಡ್ತಾರೆ.
ನೋಡಿ ನಿಮಗೆ ಗೊತ್ತಿರೋ ಹಂಗೇನೆ ನಿಮ್ಗೆ ಎಲ್ಲಿ ಮೋಸ ಮಾಡ್ತಾ ಇದಾರೆ ಅಂದ್ರೆ ನೀವು ಕೇಳಬೇಕಾಗಿರೋದು ಇಷ್ಟೇ. ಆಟೋ ಡ್ರೈವರ್ಗಳು ತಿಳಿದುಕೊಳ್ಳಬೇಕಿರೋದು 2,58,890. ಇದ್ಯಾರ ನಾವು ಬರೆದಿರೋದಲ್ಲ, ಇದು ಅವರೇ ಬರೆದಿರೋದು. 2,58,890 30/9/2025 ಅಂದ್ರೆ ಇವತ್ತಿನ ದಿನದ ಕೊಟೇಶನ್. ನೀವು ಕೇಳಬೇಕಾಗಿರೋದೇನೋ 2,58,890ಕ್ಕೆ CNG ಚಾರ್ಸಿ ಬೆಲೆ ಎಷ್ಟು? ಇಲ್ಲೆಲ್ಲೂ ಕೂಡ ಚಾರ್ಸಿದು ಒಂದು ಅಮೌಂಟ್ ಮೆನ್ಷನ್ ಮಾಡಿಲ್ಲ. ನೋಡಿ ಇದೆಲ್ಲ ಒಟ್ಟಿಗೆ ಸೇರಿ ಅಮೌಂಟ್ ಹಾಕಿರೋದು. ಅಂದ್ರೆ ನಿಮ್ಗೆ ಇನ್ನೂ ಕಮ್ಮಿ ರೇಟ್ಗೆ ಆಟೋ ಸಿಗುತ್ತೆ. ಇದನ್ನ ನೀವು ಯಾವಾಗ ಪ್ರಶ್ನೆ ಮಾಡಿ ಕೇಳ್ತೀರಾ ಖಂಡಿತ ಒಳ್ಳೇದಾಗುತ್ತೆ. ನೀವು ಇದೇ ತರನೇ ಒಬ್ಬೊಬ್ರೆ ಹೋಗಿ ಎಲ್ಲೆಲ್ಲೋ ಹೋಗಿ ಒಬ್ಬೊಬ್ಬ ಡೀಲರ್ ಹತ್ರನೋ ಸಂಘಟನೆಗಳು ಶೋರೂಮ್ಗಳು ಅನ್ಕೊಂಡು ಹೋಗಿ ನೀವು ತಗೊಳ್ತಿರೋದ್ರಿಂದ ಮಿಕಗಳಾಗ್ತಾ ಇದ್ದೀರಾ. ಫಸ್ಟ್ ನೀವು ಆಟೋ ತಗೊಳ್ಬೇಕಾಗಿರೋರು ಒಗ್ಗಟ್ಟಾಗಿ, ಹೌದು ನಾವೊಂದು 10 ಜನನೋ 20 ಜನನೋ ಆಟೋ ತಗೊಳ್ತಿದೀವಿ ಅಂದ್ರೆ ಒಗ್ಗಟ್ಟಾಗಿ ಮುಂದೆ ಬಂದು ನಿಂತ್ಕೊಳ್ಳಿ. ಒಂದ್ 10 ಜನ ನೀವು ಬದಲಾವಣೆ ತಂದ್ರಿ ಅಂದ್ರೆ 1000 ಜನ 1,00,000 ಜನಕ್ಕೆ ಬದಲಾವಣೆ ಆಗ್ತದೆ. ಯಾಕೆಂದ್ರೆ ಇನ್ನು 80,000 ಪರ್ಮಿಟ್ ಸೇಲ್ ಆಗ್ಬೇಕು. 80,000 ಜನಕ್ಕೂ ಕೂಡ ಮೋಸ ಆಗುತ್ತೆ. ಆ 80,000 ಜನಕ್ಕೆ ಮೋಸ ಆಗೋದು ಕೂಡ ತಪ್ಪಿಸ್ಬೋದು. ನೀವು ಕೇಳ್ಬೇಕಾಗಿರೋದೇನು, CNG ಚಾರ್ಸಿ ಬೆಲೆ ಎಷ್ಟು? ಅದಕ್ಕೆ ಇಲ್ಲಿ ಪ್ರಶ್ನೆ ಮಾರ್ಕ್ ಹಾಕಿದೀನಿ. ಕೇಳಿ ಅವ್ರನ್ನ, ಎಷ್ಟಪ್ಪ ಚಾರ್ಸಿ ಬೆಲೆ ಎಷ್ಟು? ಆಟೋ ಮೀಟರ್ ಬೆಲೆ ಎಷ್ಟು? GST ಬಿಲ್ ಬೇಕು ಅಂತ ಕೇಳಿ. ಟೆಂಪ್ರವರಿ ರಿಜಿಸ್ಟ್ರೇಷನ್ ಎಕ್ಸ್ಟ್ರಾ ಅಂತ ಹಾಕಿದ್ದಾರೆ, ವಿವರಣೆ ಕೇಳಿ. ಏನು ಟೆಂಪ್ರವರಿ ರಿಜಿಸ್ಟ್ರೇಷನ್ ಅಂದ್ರೆ ಏನು, ಎಕ್ಸ್ಟ್ರಾ ಅಂದ್ರೆ ಏನು, ETC ಅಂದ್ರೆ ಏನು, ಅದನ್ನ ನೀವು 3ನೇ ಪಾಯಿಂಟ್ ಪ್ರಶ್ನೆ ಮಾಡಿ ಕೇಳಿ. ಇನ್ಶೂರೆನ್ಸ್ ಹೊಸ ಆಟೋಗೆ ಹೊರಗಡೆ 5,000 ರೂಪಾಯಿ ಸಿಗುತ್ತೆ. ಆದ್ರೆ ಇವರಲ್ಲಿ 9,600 ರೂಪಾಯಿ ಅವ್ರಿಗೇನೋ ತಗೊಂತಾ ಇದ್ದಾರೆ. 5,000 ರೂಪಾಯಿ ಇನ್ಶೂರೆನ್ಸ್ ಇನ್ನ ಎಕ್ಸ್ಟ್ರಾ 4,000 ರೂಪಾಯಿ ಕೊಡ್ತಾ ಇದ್ದೀರಾ. ಯಾಕೆ ಇನ್ಶೂರೆನ್ಸ್ ಯಾಕೆ ಅಲ್ಲೇ ತಗೊಳ್ಬೇಕು? ಈಗ ನಾವು ಕಾರ್ ತಗೊಳ್ತೀವಪ್ಪ, ಶೋರೂಮ್ ಅಲ್ಲಿ ಇನ್ಶೂರೆನ್ಸ್ ಕೊಡ್ತಾರೆ ಕೊಟೇಶನ್, ನಾವು ಬೇಡ ಅಂತೀವಿ. ಶೋರೂಮ್ ಅಲ್ಲಿ ನಾವು ಹೊರಗಡೆ ಮಾಡಿಸ್ಕೊಂಡು ತಗೊಂಡೋಗಿ ಕೊಡ್ತೀವಿ, ಸೈಲೆಂಟ್ ಆಗಿ ಎತ್ಕೊಂತಾರೆ, ಇಟ್ಕೊಂತಾರೆ, ಇನ್ಶೂರೆನ್ಸ್ ಕಾಪಿ ತಗೊಂತಾರೆ. ಯಾಕೆ ಆಟೋದಲ್ಲಿ ಯಾಕದಿಲ್ಲ? ಇದನ್ನ ಯಾಕೆ ಪ್ರಶ್ನೆ ಮಾಡಿ ಕೇಳ್ತಿಲ್ಲ? ಸಂಘಟನೆಯವರು ಕೂಡ ಇದರಲ್ಲಿ ಇನ್ಶೂರೆನ್ಸ್ ಅಲ್ಲೂ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರು ಯಾರು ಪ್ರಶ್ನೆ ಮಾಡಿ ಕೇಳ್ತಿಲ್ಲ. ನೆಕ್ಸ್ಟ್ ರಿಜಿಸ್ಟ್ರೇಷನ್ ಲೈಫ್ ಟೈಮ್ ಟ್ಯಾಕ್ಸ್ ಇಲ್ಲಿ ಬರ್ದಿದಾನಲ್ಲ, ರಿಜಿಸ್ಟ್ರೇಷನ್ ಲೈಫ್ ಟೈಮ್ ಟ್ಯಾಕ್ಸ್ HP ಎಂಡೋಸ್ಮೆಂಟ್ ಅನ್ಕೊಂಡು ಆಯ್ತು. HP ಎಂಟ್ರಿ ಲೋನ್ ಎಂಟ್ರಿ ಎಲ್ಲ ಮಾಡ್ಸೋದಕ್ಕೆ ಎಷ್ಟು ತಗೊಂತಾರೆ ವಿವರಣೆ ಕೇಳಿ. ಇದ್ರಲ್ಲಿ ಯಾವ್ದ್ರಲ್ಲಾರು ವಿವರಣೆ ಕೊಟ್ಟಿದಾರಾ? ಇದ್ರಲ್ಲಿ ಯಾವ್ದ್ರಲ್ಲೂ ವಿವರಣೆ ಕೊಟ್ಟಿಲ್ಲ. ಒಂದ್ ವೇಳೆ ವಿವರಣೆ ಕೊಟ್ಟರು ಕೂಡ ಚಾರ್ಸಿ ಬೆಲೆ ಕೇಳ್ಕೊಂಡ್ರಿ ಅಂದ್ರೆ, ಆಟೋ ಮೀಟರ್ ಬೆಲೆ ಬರ್ಕೊಂಡ್ರಿ ಅಂದ್ರೆ, ಇನ್ಶೂರೆನ್ಸ್ ಬೆಲೆ ಬರ್ಕೊಂಡ್ರಿ ಅಂದ್ರೆ, ಇವ್ರು ಇಲ್ಲೇನ್ ಬರ್ಕೊಟ್ಟಿದಾರಲ್ಲ 258, ಇದಕ್ಕಿಂತ ನಿಮ್ಗೆ ಚೀಪ್ ಆಗಿ ಸಿಗುತ್ತೆ ಆಟೋ. ನೀವೇ ಮುಂದೆ ನಿಂತ್ಕೊಂಡು RTO ಕೆಲಸ ಮಾಡಕ್ ಬರಲ್ವಾ? RTO ಬೇಡ, ಒಬ್ರು ಬ್ರೋಕರ್ ಇಂಡಿವಿಜುವಲ್ ಆಗಿ ಕೊಡ್ತೀರಾ. 1,000 ರೂಪಾಯಿ ಖರ್ಚಾಗೋ ಆಟೋ ರಿಜಿಸ್ಟ್ರೇಷನ್ಗೆ ಇನ್ನೂ 1,000 ಎಕ್ಸ್ಟ್ರಾ ಕೊಟ್ಕೊಂಡ್ರು 2,000 ರೂಪಾಯಿ RTO ಕೆಲಸ ಮುಗಿತೆ. ಯಾಕೆ 6,000 ರೂಪಾಯಿ ಕೊಡ್ತಾ ಇದ್ದೀರಾ? ಇದನ್ನ ಯಾರು ಮಾಡ್ಬೇಕಾಗಿರೋದು? ಸಂಘಟನೆಗಳು ಅರಿವು ಮೂಡಿಸ್ಬೇಕು. ಇವ್ರಗಳ ಜೊತೆ ಸೇರ್ಕೊಂಡು ಶಾಮೀಲ್ ಆಗದ ಡೀಲರ್ಗಳು ಹೊರಗಡೆ ಹೊಟ್ಟೆಪಾಡಿಗೆ ಅವ್ರು ಏನೋ ಮಾಡ್ತಾರೆ, ಆಯ್ತು ಅವ್ರು ಸೇರ್ಕೊಂಡು ಮೋಸ ಮಾಡ್ತಾರ. ಯಾರು ಯಾಕೆ ಮೋಸ ಹೋಗ್ಬೇಕು? ಅವ್ರ ಹತ್ರ ಹೋಗಿ ಆಯ್ತು ಗುರು ನಾವು ಸಂಘಟನೆ ನಡೆಸ್ತಿದೀವ, ಸಂಘಟನೆ ವತಿಯಿಂದ ಗಾಡಿಗಳು ಕೊಡಿಸ್ತಿದೀವ, ಟು ಬಿ ಫ್ರಾಂಕ್ ಟು ಪ್ರಶ್ನೆ ಮಾಡಿ ಕೇಳ್ರಿ. ಎಲ್ಲಾ ಡ್ರೈವರ್ಗೂ ಇದ್ರಲ್ಲೆಲ್ಲ ಅನುಕೂಲ ಮಾಡ್ಕೊಟ್ಬಿಟ್ಟು ನಿನ್ಗೆ ಅನುಕೂಲ ಮಾಡ್ಕೊಟ್ಟಿದೀವಪ್ಪ, ನೀನ್ ನಿಂತು ಕೆಲಸ ಮಾಡೋದಕ್ಕೆ ನಂಗೆ ಇಷ್ಟು ಪರ್ಸೆಂಟೇಜ್ ಕಮಿಷನ್ ಕೊಡಯ್ಯ, ಇಲ್ಲ ಇಷ್ಟು ಕೂಲಿ ಕೊಡು, ನಾವು ಕೆಲಸ ಮಾಡ್ಕೊಟ್ಟಿದೀವಿ ಅಂತ ಕೇಳ್ರಿ. ಯಾಕೆ ಹೋಗ್ತಾರೆ ಡೀಲರ್ ಹತ್ರಕ್ಕೆ ಆಟೋ ಡ್ರೈವರ್ಸ್ಗಳು? ಸಂಘಟನೆಗಳೆಲ್ಲ ತಗೊಳಲ್ಲ ಅಂತಾರ. ಈ ಕೆಲಸ ಯಾರು ಮಾಡ್ತಿಲ್ಲ. ಎಲ್ಲ ಬಲ್ಕು ಇದೇ ತರನೇ. 258 ಅಂದ್ರೆ ಅವನು ಆಟೋ ಡ್ರೈವರ್ ಹೊಸ ಆಟೋ ತಗೊಂಡು ರೋಡ್ಗೆ ಇಳಿಸೋಷ್ಟ್ರಲ್ಲಿ 2,80,000 ರೂಪಾಯಿ ಇನ್ನೂ ಟಾಪೆ ಕಟ್ಸಿರಲ್ಲ. 275 278 ಟೋಟಲ್ ಅವ್ನು ರೋಡ್ ತಂದು ನಿಲ್ಸ್ಕೊಳ್ಳೋಷ್ಟ್ರಲ್ಲಿ ಲೋನ್ ಮೇಲೆ ಹೋದ್ರೆ 2,80,000 ರೂಪಾಯಿ ಬಂದು ಬೀಳ್ತದೆ. ಹೆಂಗ್ 280 ಬರಕ್ ಸಾಧ್ಯ? ಲೋನ್ ಯಾವನ್ ಸೇಟು ಕೊಡ್ತಾನೆ, ಕಮ್ಮಿ ರೇಟಲ್ಲಿ ಯಾರು ಸೇಟು ಕೊಡ್ತಾನೆ ಅವ್ನು ರೆಫರ್ ಮಾಡಿ ಹೋಗ್ಲಿ, ಡ್ರೈವರ್ಗಳು ಹಾಕಿಸ್ಕೊಳ್ಳಿ, ಕರೆಕ್ಟಾಗಿ ಕಟ್ಕೊಂಡು ಹೋಗ್ಲಿ. ಸೇಟು ಕರೆಕ್ಟಾಗಿ ಕಟ್ತಿಲ್ವಾ, ಆಟೋ ಸೀಸ್ ಮಾಡ್ತಾನೆ, ಪ್ರೊಸೀಜರ್ ಪ್ರಕಾರ ಮಾಡ್ಲಿ. ಇದನ್ನ ಮಾಡ್ಬೇಕಾಗಿರೋದು ಇದೆಲ್ಲೂ ನಡೀತಾ ಇಲ್ಲ. ನಾವ್ ಯಾಕೆ ಇಷ್ಟನ್ನ ಒತ್ತಿ ಫೋಕಸ್ ಮಾಡಿ ಹೇಳ್ತಿದೀವಿ ಅಂದ್ರೆ, ಯಾರೋ ಡೀಲರ್ಗಳು ಮಾರ್ಕೊಂಡು ಏನೋ ಮಾಡ್ತಿದ್ದಾರೆ ಅಂದ್ರೆ ಮೋಸ ಹೋಗಿದ್ರೆ ಬರ್ಲಿ ಕೇಳೋಣ ಮಾಡ್ಕೊಡೋಣ. ಆದ್ರೆ 80,000 ಪರ್ಮಿಟ್ ಅನ್ನ ಅದ್ರಲ್ಲಿ ಸಂಘಟನೆಗಳು ಕೂಡ ಸೇರ್ಕೊಂಡು ಮಾರೋದಕ್ಕೆ ನಿಂತಿದಾವಲ್ಲ, ಮಾರ್ಲಿ ಸಂತೋಷ. ಕ್ಲಿಯರ್ ಕಟ್ ಆಗಿ ಮಾಡ್ರಯ್ಯ, ಇಷ್ಟನ್ನ ವಿವರಣೆ ಕೊಟ್ಟು ಮಾಡ್ರಿ. ಇದನ್ನ ವಿವರಣೆ ಕೊಟ್ಟು ಮಾಡಿದ್ರೆ ಆಟೋ ಡ್ರೈವರ್ಸ್ 258 ಯಾಕೆ ಬೀಳ್ತದೆ? ಮೋಸ್ಟ್ಲಿ 258 ಒಳಗಡೆ ಗಾಡಿನೇ ಸಿಕ್ಬಿಡುತ್ತೇನೋ. 275 80 ಯಾಕೆ ಕೊಡ್ಬೇಕು? ನಾವು ಎದಕ್ಕೋಸ್ಕರನೇ ಇದನ್ನ ಲೈವ್ ಮಾಡಿ ತಿಳಿಸ್ಕೊಡ್ತಾ ಇರೋದು. ಮತ್ತೆ ನೋಡಿ LPGಗೂ ಕೂಡ ಕೊಟೇಶನ್ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಇದು ಇದೇ ಹಣೆ ಬರನೆ. ಆ CNG LPG ಇವ್ರದೆಲ್ಲ ಒಂದೇ ಗೋಳು. ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಆಟೋ ಡ್ರೈವರ್ಸ್ಗಳು, ಈ ಆಟೋ ಮಾಫಿಯಾ ಅನ್ನೋದು ಈಗೇನು ಹೊಸದಾಗಿ ಪರ್ಮಿಟ್ಗಳು ಬಿಟ್ಟಿದ್ದಾರೆ ಇದಕ್ಕೆ ಅಂತ್ಯ ಆಗ್ಬೇಕು. ನಿಮ್ಗೆ ಆಟೋಗಳು ಬೇಕಾ? ನಿಮ್ ಕೈ ಮುಗಿದು ಕೇಳ್ಕೊಂತೀನ್ರಯ್ಯ. ಯಾಕೆಂದ್ರೆ ಹೋಗ್ಬಿಟ್ಟಿದಾರೆ, ತುಂಬಾ ಜನ ತಗೊಂಡು ಮೋಸ ಹೋಗಿದ್ದೀರಾ. ದಯವಿಟ್ಟು ಒಂದೊಂದು ಗ್ರೂಪ್ ಮಾಡ್ಕೊಳ್ಳಿ, ಇಲ್ಲ ಗ್ರೂಪ್ಗಳಲ್ಲಿ ಇರಿ.
ನಿಮ್ಗೆ ಆಟೋ ಬೇಕಾ? ಒಂದ್ 10 ಜನ, ಒಂದ್ 20 ಜನ, 30 ಜನ ತಗೊಂತೀರಾ? ಬಲ್ಕ್ ಆಗಿ ಬನ್ನಿ, ಹೋಗೋಣ, ಕೂತ್ಕೊಳ್ಳೋಣ, ಎಷ್ಟೆಷ್ಟು ವಿವರಣೆ ಕೊಟ್ಟು ಕೇಳೋಣ. ಎಷ್ಟು ಕಮ್ಮಿಗೆ ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿಗೆ ಆಟೋ ಸಿಗೋ ತರ ಮಾಡೋಣ. ಕೊಡಲ್ಲ ಅಂತಾರ RTO ಆಫೀಸ್ಗೆ ಹೋಗಿ ನುಗ್ಗ ನಡೀರಿ, RTO ಅಧಿಕಾರಿಗಳನ್ನ ಕೇಳೋಣ. ಪರ್ಮಿಟ್ ಯಾರು ಕೊಡ್ತಾ ಇರೋದು? ಪರ್ಮಿಟ್ ಸೆಕ್ಷನ್ ಅಲ್ಲಿ ಕೇಳೋಣ. ಇದನ್ನ ಯಾವುದು ಕೂಡ ನೀವು ಮಾಡ್ದೇನೆ ನಾನು ದಿನ ನೋಡ್ತೀನಿ ನೋಡಿ, ನಮ್ಮ ಆಫೀಸ್ ಎದುರುಗಡೆನೆ, ಇಲ್ಲೇ ಎದುರುಗಡೆನೆ ಅವನೇ ತುಂಬಾ ಆಟಗಳು ಬಂದು ನಿಲ್ಲಿಸ್ಕೊಂತಾರೆ. ಎಲ್ಲ ಬಲಿಕ ಬಕ್ರ ಮೋಸ ಹೋಗಿರ್ತೀರಾ. ನಾವು ಎಷ್ಟಣ ಆಟ ಎಷ್ಟು ಕೊಟ್ರಣ ಅಂದ್ರೆ ಆನ್ ರೋಡ್ ತರೋಷ್ಟರಲ್ಲಿ 2.80 ಆಯ್ತಣ. ಲೋನು ಡೌನ್ ಪೇಮೆಂಟ್ 70-75 ಸಾವಿರ ಕೊಟ್ಟಿದ್ದೀನಿ, ಲೋನ್ 2 ಲಕ್ಷ ಹಾಕೊಟ್ಟವನೆ. ಇಲ್ಲ 80 ಸಾವಿರ ಡೌನ್ ಪೇಮೆಂಟ್ ಕೊಟ್ಟಿದ್ದೀನಿ, ಲೋನ್ 2 ಲಕ್ಷ ಹಾಕೊಟ್ಟವನೆ ಅಂತಾರೆ. ಯಾಕೆ ಕೊಟ್ಟೆ? ಮೀಟರ್ಗೆ ಏನ್ ರೇಟ್ ಕೊಟ್ಟಿದ್ಯಾ ಗೊತ್ತಿಲ್ಲ, ಮೀಟರ್ಗೆ ಎಷ್ಟಪ್ಪ ದುಡ್ಡು ಕೊಟ್ಟಿದ್ಯಾ ಗೊತ್ತಿಲ್ಲ, ಮೀಟರ್ ಬಿಲ್ ಅಲ್ಲಿ ಗೊತ್ತಿಲ್ಲ. ಹೋಗ್ಲಿ ಕೊಟೇಶನ್ ಕೊಟ್ಟಿದಾರಲ್ಲ, ವಿವರಣೆ ಎಲ್ಲಿ ಕೊಟ್ಟವ್ರೆ? 2,58,890 ವಿವರಣೆ ಕೊಡು, ವಿವರಣೆ ಕೇಳು. ಈ ತರ ಈ ರೀತಿಲಿ ಒಂದೊಂದಕ್ಕೂ ವಿವರಣೆ ಕೊಟ್ಟಿದಾರ ಕೇಳು ಅಂದ್ರೆ ಏನು ಇಲ್ಲ. ಅಣ್ಣಂದ್ರು ಸುಮ್ನೆ ತಗೊಳ್ಳೋದು, ಸುಮ್ನೆ ಮೂಕ್ರು ತರ ನಿಂತಿರೋದು. ಹಿಂಗಾಗಿದೆ ನೋಡಿ. ನಾವು ಹೇಳೋದಿಷ್ಟೇ, ಚಾರ್ಸಿ ಬೆಲೆ, ಆಟೋ ಪರ್ಮಿಟ್ ಬೆಲೆ ಇದೆಲ್ಲ ಕಮ್ಮಿ ಇದೆಯಾ? ಯಾಕ್ರೆ ಇಷ್ಟೆಲ್ಲ ದುಡ್ಡು ಕೊಡ್ತೀರಾ? ಈಗ್ಲಾದ್ರೂ ನೀವೆಲ್ಲ ಆಟೋ ಡ್ರೈವರ್ಸ್ಗಳು ಯಾರು ಆಟೋ ತಗೊಳ್ಬೇಕು ಅಂತಿದ್ದೀರಾ, ತಗೊಂಡಿದ್ದೀರಾ, ಈ ಪರ್ಮಿಟ್ ದಂಧೆ, ಈ ಆಟೋ ಮಾಫಿಯಾ ದಂಧೆ, ಈ ಮೀಟ್ರು ದಂಧೆ, ಇದ್ರಲ್ಲೆಲ್ಲ ದುಡ್ಡು ಹೋಗ್ತಾ ಇದೆ. ಈ ದುಡ್ಡು ಉಳಿದ್ರೆ ನಿಮ್ಗೆ ಉಳಿತದೆ, ಇಲ್ಲ ನಿಮ್ ಕುಟುಂಬದವ್ರಿಗೆ ಉಳಿತದೆ. ಯಾಕೆ ಇವ್ರಿಗೆಲ್ಲ ತಿನ್ನಿಸ್ತಾ ಇದ್ದೀರಾ? ನೋಡಿ, ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು? ಒಂದು ಶೋರೂಮ್ ಅವ್ರು ಕೊಡೋ ಕೊಟೇಶನ್ ಇದು. ಶೋರೂಮ್ ಅವರು ಬಿಡಿ, ಇವ್ರು ಬಿಸ್ನೆಸ್ ಮಾಡಕ್ ಬಂದವ್ರೆ, ಮೋಸ ಮಾಡ್ಲೇಬೇಕು. ಯಾಕಂದ್ರೆ ವ್ಯಾಪಾರ ದ್ರೋಹ ಲಕ್ಷಣ ಅಂತಾರೆ, ಮೋಸ ಮಾಡ್ತಾರೆ. ಇನ್ನೆರಡನೇದು ಡೀಲರ್ ಸೇಲ್ ಮಾಡ್ತಾರೆ. ಹೋಗ್ಲಿ, ಸಂಘಟನೆಗಳು ಅವ್ರು ಮಾಡ್ತಾರಲ್ಲ, ಅಟ್ಲೀಸ್ಟ್ ಅವರಾದ್ರೂ ಧ್ವನಿ ಎತ್ಬಿಟ್ಟು ಆಟೋ ಡ್ರೈವರ್ಸ್ ಒಳ್ಳೇದ್ ಮಾಡ್ಕೊಡ್ಬಾರ್ದ? ನಾವು ಆಟೋ ಚಾಲಕರ ಪರ ಇದೀವಿ, ನಾನು ದೊಡ್ಡದಾಗ ಫಂಕ್ಷನ್ ಮಾಡ್ತೀವಿ, ನಾನು ಕರ್ದಾಗೆಲ್ಲ ಬರ್ತಾರೆ, ಸ್ವೀಟ್ ತಿನ್ನಿಸ್ತೀನಿ, ಶಾಲು ಹಾಕ್ತೀನಿ ಅಂದ್ಬಿಟ್ಟು ಈ ತರದಲ್ಲಿ ಒಬ್ಬೊಬ್ಬ ಆಟೋ ಡ್ರೈವರ್ ಹತ್ರ 20,000-30,000 ಲೂಟಿ ಹೊಡೆದ್ರೆ ಎಲ್ಲ ಮಾಡ್ಬೋದಲ್ವಾ? ಏನೋ ನಾವು ತಿಳಿಸ್ಕೊಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ, ಮತ್ತೆ ಸಂಬಂಧಪಟ್ಟವ್ರಿಗೆ ದೂರು ಕೊಟ್ಟಿದೀವಿ. ಆದ್ರೆ ಒಂದು ಇಲ್ಲಿ ಎಚ್ಚೆತ್ಕೊಳ್ಬೇಕಾಗಿರೋರು ಆಟೋ ಕೊಂಡ್ಕೊಳ್ಳೋ ಅಂತವ್ರು. ಈಗ ಆಲ್ರೆಡಿ ಆಗ್ಲೇ ಮೋಸ ಹೋಗಿದ್ದೀರಾ. ಒಂದ್ ವೇಳೆ ನಾನು ಕೇಳೋದಿಷ್ಟೇ, ಸಂಘಟನೆಗಳ ಕಡೆಯಿಂದ ಏನಾದ್ರೂ ಗಾಡಿಗಳು ತಗೊಂಡಿದ್ರೆ ಪ್ರಶ್ನೆ ಮಾಡಿ ಅವ್ರನ್ನ. ಇದ್ರಲ್ಲಿ ಕೇಳ್ತಾ ಇರೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಲಾರಿಟಿ ಕೊಡಪ್ಪ ಅಂತ ಕೇಳಿ. ಅವಾಗ ಕ್ಲಾರಿಟಿ ಸಿಕ್ತು ಅಂದ್ರೆ ಅವಾಗ ಹೇಳಿ, ಆಯ್ತಪ್ಪ ಹೊರಗಡೆ ಇರೋರು ಏನೋ ಮೋಸ ಮಾಡಿದ್ರು, ಆಯ್ತು, ನೀವುಗಳ ಜೊತೆಲಿ ಬಂದು ನಿಂತ್ಕೊಂಡು ಹೊರಗಡೆ ಇರೋರ್ನ ಪ್ರಶ್ನೆ ಮಾಡಿ ಕೇಳಿ, ನಮ್ಗೆ ಆ ದುಡ್ಡನ್ನೆಲ್ಲ ಈಸ್ಕೊಡಿ. ನೀವು ಸಂಘಟನೆ ಕಟ್ಕೊಂಡು ಈ ತರ ಎಲ್ಲ ನಮ್ಗೆ ಆಟೋಗಳಲ್ಲಿ ಹೊರಗಡೆ ಡೀಲರ್ ಅಷ್ಟೇ ಮೋಸ ಮಾಡಿದಿರಲ್ಲ, ಕೊಡ್ರಿ, ವಿವರಣೆ ಕೊಡಿ ನಮ್ಗೆ ಅನ್ನೋ ರೀತಿಲಿ ಕೇಳಿ ಬದಲಾವಣೆ ತಗೊಳ್ಳಿ. ಇಲ್ಲ ಆಟೋ ಡ್ರೈವರ್ಗಳು ಯಾರಾದ್ರೂ ಹೊಸದಾಗಿ ಆಟೋ ತಗೊಂತೀವಿ ಅಂದ್ರೆ ನೋಡಿ, ಫಸ್ಟ್ ಹೋಗಿ ಪರ್ಮಿಟ್ ಅಪ್ಲಿಕೇಶನ್ ಹಾಕೊಬೇಕು. ನಿಮಗೆ ಪರ್ಮಿಟ್ ಸಿಗುತ್ತೆ ಅನ್ನೋದು ಆದ್ಮೇಲೆ ನೀವು ಆಟೋ ತಗೊಳಕ್ ಮುಂದೋಗ್ಬೇಕು. ಸುಮ್ನೆ ಪರ್ಮಿಟ್ಗೆ ಅಪ್ಲಿಕೇಶನ್ ಹಾಕಲ್ಲ, ಸುಮ್ನೆ ಹೋಗೋದು, ಆಟೋ ತಗೊಂಡ್ಬಿಡೋದು, ಆಮೇಲೆ ಆಟೋ ತಗೊಂಡ ಪರ್ಮಿಟ್ ಕೊಟ್ಟಿಲ್ಲ, ಅದ್ ಮಾಡ್ದ ಇದ್ ಮಾಡ್ದ ಅನ್ಕೊಂಡ್ಬರೋದು. ಇಲ್ಲಿ ಒಬ್ಬೊಬ್ರೆ ಸಮಸ್ಯೆಗಳು ಬರ್ತಿರೋದ್ರಿಂದ ಈ ಅಣ್ಣಂದ್ರಗಳೆಲ್ಲ ಬಚಾವಾಗ್ತವ್ರೆ. ನೀವೆಲ್ಲ ಯಾವ ಒಗ್ಗಟ್ಟಾಗಿ ನಿಂತ್ಕೊಂಡು ಇದನ್ನ ತಿರ್ತೀರಾ, ಆಟೋ ಮಾಫಿಯಾ ನಿಲ್ಲುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಈ ಯಾರು 70,000-80,000 ಜನ ತಗೊಳಕ್ರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಅವ್ರೆ, ಬಿಡಲ್ಲ, ಅವ್ರು ಕಟ್ಟೆ ಕಟ್ತಾರೆ. ಯಾಕೆಂದ್ರೆ ಫಿಕ್ಸ್ ಆಗ್ಬಿಟ್ಟವ್ರೆ, 80,000 ಗೌರ್ಮೆಂಟ್ ಪರ್ಮಿಟ್ ಬಿಟ್ಟೈತೆ. ಯಾರ್ಯಾರು ಎಷ್ಟೆಷ್ಟು ಪರ್ಮಿಟ್ ಅನ್ನ ಸೇಲ್ ಮಾಡಕ್ ಸಾಧ್ಯನೋ ಚಾಲೆಂಜ್ ಮೇಲೆ ನಿಂತ್ಬಿಟ್ಟವ್ರೆ. ಆ ಚಾಲೆಂಜ್ ಯಾಕೆ ನೀವು ಬಲಿ ಆಗ್ತಿದ್ದೀರಾ ಅಂತ ನಮ್ಮ ಪ್ರಶ್ನೆಗಳಷ್ಟೇ. ತಿಳ್ಕೊಂಡು ಬದಲಾವಣೆ ತಂದ್ಕೊಳ್ಳಿ. ನೋಡೋಣ, ಸಾಧ್ಯ ಆದ್ರೆ ನಾನು ಯಾರಾದ್ರೂ ಆಟೋ ಡ್ರೈವರ್ಸ್ಗಳು ಆಟೋ ಕೊಡ್ಸಿ ಅಂತ ಬಂದ್ರೆ ಒಬ್ರಿಗಿಬ್ರು ಕರ್ಕೊಂಡು ಹೋಗಲ್ಲ, ಒಂದ್ 10 ಜನದ ಒಂದು ಟೀಮ್ ಮಾಡ್ಕೊಂಡು ನಾನೇ ಮುಂದೆ ನಿಲ್ಲಿಸ್ಕೊಂಡು ಇದಕ್ಕೆಲ್ಲ ವಿವರಣೆ ತಗೊಂಡು ಟೋಟಲ್ ಎಷ್ಟಾಗುತ್ತೆ ಅಂತ ನೋಡ್ತೀನಿ. ಇದು ಯಾವ್ದಕ್ಕೂ ಇವ್ರು ಬಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಅಷ್ಟೇ ಕಮಿಷನರ್ ಆಫೀಸ್ ಹತ್ರ ಹೋಗಿ ಕೂತ್ಕೊಂತೀವಿ, ನಮ್ಗೆ ಆಟೋ ಕೊಡ್ಸಿ ಸರ್ ಅಂತ ಅವ್ರನ್ನೇ ಮುಂದೆ ನಿಲ್ಲಿಸ್ಕೊಂತೀವಿ. ಯಾಕೆಂದ್ರೆ ಈ ತರದಲ್ಲಿ ದಂಧೆ ನಡೆಸ್ಕೊಂಡು ಕೂತ್ಕೊಂಡಿದ್ರೆ ಎಲ್ಲಿಂದ ಆಟೋ ಡ್ರೈವರ್ಗಳು ಕಮ್ಮಿ ಬೆಲೆಗೆ ಆಟೋಗಳು ಸಿಗ್ತದೆ? ಶೋರೂಮ್ ಅಲ್ಲಿ ಮಾರೋ ಗಾಡಿಗಳನ್ನ ಹೊರಗಡೆ ಮಾಡ್ತಾರೆ, ರಿಜಿಸ್ಟ್ರೇಷನ್ ಆಗದೆ ಇರೋದು. ಎಲ್ಲೋಗ್ತಾರೆ ಆಟೋ ಡ್ರೈವರ್ಸ್ಗಳು ತಗೊಳ್ಳೋದಕ್ಕೆ? ಎನಿವೆ, ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಲೈವ್ ಮಾಡಿದೀವಿ. ಎಚ್ಚೆತ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು, ತಿಳಿಸುವಂತ ಕರ್ತವ್ಯ ನಮ್ದು. ಬೇಕಾದ್ರೆ ಇವಾಗ ನಾನು ಏನ್ ಇಷ್ಟೆಲ್ಲ ವಿವರಣೆ ಕೊಟ್ಟು ಹೇಳಿದೀನಿ, ಯಾವನಾದ್ರೂ ಒಬ್ಬ ಇದನ್ನ ಅವ್ನು ಹೇಳ್ತಿರೋ ಸುಳ್ಳು ಅನ್ನೋ ರೀತಿ ಪ್ರೂವ್ ಮಾಡಿ ತೋರಿಸ್ಬಿಟ್ರೆ ಲೈಫ್ ಟೈಮ್ ನಾನು ಮೀಸೆ ಬಿಡಲ್ಲ. ಅದು ಓಪನ್ ಚಾಲೆಂಜು. ತೋರಿಸ್ಕೊಟ್ಬಿಡ್ಲಿ ಅವ್ನು ಯಾವನಾರು ಒಬ್ಬ, ಅವ್ನು ಹೇಳ್ತಿರೋದು ಅಲ್ಲ, ಅವ್ನು ಸುಳ್ಳು ಹೇಳ್ತವನೇನೋ ತೋರಿಸ್ಕೊಟ್ಬಿಟ್ರೆ, ಸತ್ಯ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಯಾವನೇ ಅವ್ನು ಮೋಸ ಮಾಡೋನ್ ಬಿಡ್ರಿ, ಡೀಲರು ಆ ಶೋರೂಮ್ ಅವ್ರು ಬಿಡ್ರಿ, ವಸೂಲಿ ಮಾಡೋಣ. ನೀವೇ ಯೋಚನೆ ಮಾಡ್ಕೊಂಡು ನಿರ್ಧಾರ ತಗೊಳ್ಳಿ. ಧನ್ಯವಾದ.